ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದೇವರಾಜ್ ಅರಸು ಮೆಡಿಕಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಜಿಎಚ್ ನಾಗರಾಜ್ ಅವರ 78ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ನಗರದ ಜಿಎಚ್ ನಾಗರಾಜ್ ಅವರ ಮನೆಯಲ್ಲಿ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಿದರು. ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರುಗಳ ಶುಭಾಶಯಗಳನ್ನು ಸ್ವೀಕರಿಸಿ ಜಿಎಚ್ ನಾಗರಾಜ್ ಅವರು ಮಾತನಾಡುತ್ತಾ ಕಳೆದ 78 ವರ್ಷಗಳ ತಮ್ಮ ಬದುಕಿನ ನೆನಪುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡು ಮಾತನಾಡುತ್ತಾ ಮಾಜಿ ಶಾಸಕ ದಿವಂಗತ ಸಿಬಿ ವೆಂಕಟರಾಯಪ್ಪ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಕೆಬಿ ಪಿಳ್ಳಪ್ಪ ಅವರು ತಾಲೂಕಿಗೆ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ನೀಡಿರುವ ಕೊಡುಗೆಯನ್ನು ನೆನಪಿಸುತ್ತಾ ಅವರು ತೋರಿದ ಮಾರ್ಗದಲ್ಲಿ ನಾನು ಸಾಗುತ್ತಿದ್ದೇನೆ ಎಂದ ಅವರು, ಪ್ರತಿ ವರ್ಷ ಜನವರಿ 1ನೇ ತಾರೀಕು ನನ್ನ ಜನ್ಮದಿನದಂದು ನನ್ನ ಮೇಲೆ ಅಭಿಮಾನವಿಟ್ಟು ವಿಶ್ವಾಸವಿಟ್ಟು ನನ್ನನ್ನು ಆಶೀರ್ವಾದ ಮಾಡಲು ಬರುವ ಎಲ್ಲರಿಗೂ ನಾನು ಋಣಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗೇರ ಕಾಲುವೆ ನಾರಾಯಣಸ್ವಾಮಿ, ಮುಖಂಡರಾದ ನವೀನ್ ಕಿರಣ್, ಪಿಎನ್ ಮುನೇಗೌಡ, ಕುಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಕಾಂಗ್ರೆಸ್ ಪಕ್ಷದ ಮುಖಂಡ ಕುಪೇಂದ್ರ, ನಗರಸಭೆ ಸದಸ್ಯ ನರಸಿಂಹಮೂರ್ತಿ, ಅಂಬರೀಶ್, ವಿನೇಶ್ ಹಾಗೂ ಸಂತೋಷ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ತಮ್ಮ ಮನೆಗೆ ಬಂದ ಅತಿಥಿಗಳನ್ನು ಜಿಎಚ್ ನಾಗರಾಜ್ ಅವರ ಪುತ್ರ ವಿನಯ್ ಶ್ಯಾಮ್ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಉಪಚರಿಸುತ್ತಿದ್ದರು. ವರದಿ ಜಯರಾಮ್ ಹಾಗೂ ಗಜೇಂದ್ರ, ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈಗ 77 ದಾಟಿ 78ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಮೂಲ ಕಾರಣ ಎಲ್ಲ ನಮ್ಮ ಅಭಿಮಾನಿಗಳ ಒಂದು ಆಶೋತ್ತರಗಳು, ಅವರ ಆಶೀರ್ವಾದ, ಅವರ ಬೆಂಬಲ, ಅವರ ಆಶೀಸ್ಸುಗಳು ಯಾವತ್ತೂ ಸದಾ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸುಮಾರು 1967ನೇ ಇಸ್ವಿಯಲ್ಲಿ ನಾನು ಈ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆಗಿದ್ದೆ. ಅದಕ್ಕೆ ಮುಂಚೆ ನಮ್ಮ ತಾತ ಅವರಿದ್ದರು. ಆಗಲಿಂದಲೂ ನಮಗೆ ನಾವು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಿದ್ದಾದರೂ ದೇಶರು ನಮ್ಮ ಪ್ರೋತ್ಸಾಹ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ವಿಧವಾದ ಬೆಂಬಲ ಕೊಟ್ಟಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ನಮ್ಮ ಪೂರ್ವಿಕರು ತೊಂಡೆಬಾವಿಯಲ್ಲೇ ಹುಟ್ಟಿ ಬೆಳೆದಿದ್ದು. ಆವಾಗ ಕೋಲಾರ ಜಿಲ್ಲೆಯಲ್ಲಿ ಇದ್ದಿದ್ದು ಎಲ್ಲ ಈಗ ಚಿಕ್ಕಬಳ್ಳಾಪುರ ಕೋಲಾರ ಬೈಫರ್ಕೇಟ್ ಆದಮೇಲೆ ಪೂರ್ವಿಕರೆಲ್ಲ ಇಲ್ಲೇ ಇದ್ದರೂ ದೇಶಲು ವ್ಯಾಪಾರ ನಿಮಿತ್ತ ನಮ್ಮ ಫ್ಯಾಮಿಲಿಯವರೆಲ್ಲ ದೊಡ್ಡಬಳ್ಳಾಪುರದಲ್ಲಿ 67ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ವಾಪಸ್ ಬಂದಾಗ ಆವತ್ತಿಂದಲೂ ಇದುವರೆಗೂ ಚಿಕ್ಕಬಳ್ಳಾಪುರದ ಜನತೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಮರೆಯಲು ಸಾಧ್ಯನೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ನಮಗೆ ಎಲ್ಲ ವಿಧವಾದಂಥ ಸಹಕಾರ, ಆಶೀರ್ವಾದ ಎಲ್ಲ ಮಾಡಿದ್ದಾರೆ. ನಾವು ಎಲ್ಲೇ ಯಾವುದೇ ಪಕ್ಷದಲ್ಲಿದ್ದರೂ ನಮಗೆ ಎಲ್ಲ ವಿಧವಾದಂಥ ಆಶೀರ್ವಾದ ಮಾಡಿರೋದಲ್ಲದೆ ಯಶಸ್ಸನ್ನು ದಯಪಾಲಿಸಿಕೊಂಡಿದ್ದಾರೆ. ಅವತ್ತು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಹೆಚ್ಚಿನ ಭಾಗ ನಮ್ಮವರು ರೈತಾಪಿ ಜನ ಇದ್ದಾರೆ. ರೈತರಿಗೆ ಇವತ್ತಿನ ಯಾವುದೇ ಸರ್ಕಾರ ಬಂದಿರೋದಕ್ಕೂ ಒಳ್ಳೆಯ ರೀತಿಯಲ್ಲಿ ಅವರನ್ನ ಬೆಳೆಸೋದಕ್ಕೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಕ್ಕೆ ಮಾಡಲಿಲ್ಲ. ಇದೊಂದು ವಿಷಾದನೀಯ. ಯಾವುದೇ ಸರ್ಕಾರ ಬಂದಿರೋದಕ್ಕೂ ರೈತ ಕಷ್ಟ ಕಾರ್ಪಣ್ಯಗಳು ನೀಡಲಿಲ್ಲ. ಅವರಿಗೆ ದೇವರು ಒಳ್ಳೆಯ ವಾತಾವರಣ, ಒಳ್ಳೆಯ ಇದು ಸಿಗುವಂಥ ವ್ಯವಸ್ಥೆ ಆಗಬೇಕು. ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕಿದ್ರೆ ಸಾಕು. ಅವ್ರು ಖರ್ಚು ಮಾಡಿರೋ ದುಡ್ಡು ಸಿಗುವಂಥ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಸಾಕು. ಸರ್ಕಾರದ ಸವಲತ್ತು ಪ್ರತಿಯೊಂದು ಅವ್ರು ತಲುಪುವಂಥ ವ್ಯವಸ್ಥೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಇದೆ. ಆ ರಾಜಕಾರಣಿಗಳು ಇವತ್ತು ಮಾಡ್ತಾ ಇಲ್ಲ. ರೈತರಿಗೆ ಏನೇನು ಸವಲತ್ತು ತಲುಪಬೇಕಾಗಿದೆ ಅದನ್ನು ತಲುಪುವಂಥ ವ್ಯವಸ್ಥೆ ನಮ್ಮ ರಾಜಕಾರಣಿಗಳು ಮಾಡಿದ್ರೆ ನಿಜವಾಗೂ ನಮ್ಮ ದೇಶ ಖಂಡಿತ ಉದ್ಧಾರ ಆಗುತ್ತೆ. ಎರಡನೇ ಕಾರ್ಮಿಕರಿಗೆ ಹೆಂಗಾದ್ರೂ ಒಂದು ವಿಧದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ರೈತರ ಪರಿಸ್ಥಿತಿ ಹೀನಾಯವಾಗಿದೆ. ಅವರು ಸುಧಾರಣೆ ಆಗಬೇಕು ಅಂತ ನನ್ನ ಆಶಿಸು. ಈ ಹೊಸ ವರ್ಷದಲ್ಲಾದರೂ ಅವರಿಗೆ ಎಲ್ಲ ವಿಧವಾದಂಥ ಸುಖ, ಸಂತೋಷ, ನೆಮ್ಮದಿ ರೈತರಿಗೆ ನೆಲೆಸಲಿ ಅಂತೇಳಿ ಈ ಹುಟ್ಟುಹಬ್ಬದ ಎಲ್ಲ ನಮಗೆ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಎಲ್ಲ